ಚಳಿಗಾಲದಲ್ಲಿ ಶುಂಠಿ ಉಪಯೋಗ ಮಾಡುವುದರಿಂದ ಆಗುವ ಉಪಯೋಗ. ಚಳಿಗಾಲದಲ್ಲಿ ಶುಂಠಿಯು ಬಹಳ ಉಪಯುಕ್ತವಾಗುತ್ತದೆ, ಏಕೆಂದರೆ ಅದು ನೈಸರ್ಗಿಕ ಔಷಧಿಯಂತೆ ಕಾರ್ಯನಿರ್ವಹಿಸುತ್ತದೆ. ಶುಂಠಿಯನ್ನು ಚಳಿ ಎದುರಿಸಲು, ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಮತ್ತು ದೇಹದ ಉಷ್ಣತೆಯನ್ನು ಕಾಪಾಡಲು ಸಹಾಯ ಮಾಡುತ್ತದೆ. ಇನ್ನು ಶುಂಠಿಯ ಕೆಲವು ಮುಖ್ಯ ಉಪಯೋಗಗಳನ್ನು ತಿಳಿದುಕೊಳ್ಳೋಣ ಬನ್ನಿ. 1. ಶುಂಠಿ ತಯಾರಿಸಿದ ಕಷಾಯ ಅಥವಾ ಚಳಿ ಸಂಬಂಧಿತ ಸಮಸ್ಯೆಗಳನ್ನು ಕಡಿಮೆ ಮಾಡಲು ಪರಿಣಾಮಕಾರಿಯಾಗಿದೆ. ಶುಂಠಿ ಕಷಾಯ ಸೇವನೆ ಮಾಡುವುದರಿಂದ ಚಳಿಗಾಲದಲ್ಲಿ ಬರುವಂತಹ ನೆಗಡಿ ಮತ್ತು ಕಫವನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. 2. ಶುಂಠಿಯಲ್ಲಿ ಆಂಟಿ ಆಕ್ಸಿಡೆಂಟ್ ಮತ್ತು ಆಂಟಿ ಇನ್ಫ್ಲಾಮೇಟರಿ ಗುಣಗಳಿರುವುದರಿಂದ ಇದು ರೋಗನಿರೋಧಕ ಶಕ್ತಿಯನ್ನು ಉತ್ತೇಜಿಸುತ್ತದೆ. 3. ವೈರಲ್ ಫೀವರ್ ಮತ್ತು ಇನ್ಫೆಕ್ಷನ್ಗಳ ವಿರುದ್ಧ ಇದು ರಕ್ಷಣೆ ಒದಗಿಸುತ್ತದೆ. 4. ಚಳಿಗಾಲದಲ್ಲಿ ತಲೆನೋವು, ಮೈಕೈ ನೋವು ಅಥವಾ ಸಂಧಿವಾತದ ಸಮಸ್ಯೆಗಳಲ್ಲಿ ಶುಂಠಿಯನ್ನು ಬಳಸಬಹುದು. 5. ಶುಂಠಿ ದೇಹದ ಮೆಟಾಬೊಲಿಸಂ ಹೆಚ್ಚಿಸಲು ಸಹಾಯಕವಾಗಿದೆ. ಇದು ಚಳಿಗಾಲದಲ್ಲಿ ತೂಕ ವೃದ್ಧಿಯನ್ನು ತಡೆಯುತ್ತದೆ. 6. ಚಳಿಗಾಲದಲ್ಲಿ ಶುಂಠಿಯನ್ನು ಸೇವಿಸುವುದರಿಂದ ರಕ್ತದ ಪ್ರವಾಹ ಉತ್ತಮಗೊಳ್ಳುತ್ತದೆ. ಇದು ಚರ್ಮಕ್ಕೆ ಆರೋಗ್ಯಕರ ತೇಜಸ್ಸು ನೀಡುತ್ತದೆ. 7. ಚಳಿಗಾಲದಲ್ಲಿ ಆಹಾರ ಹೀಗೆ ಸುಲಭವಾಗಿ ಜೀರ್ಣವಾಗದೇ ಇರುವ ಸಂದರ್ಭಗಳಲ್ಲಿ ಶುಂಠಿ ಅಜೀರ್ಣ ಮತ್ತು ಹೊಟ್ಟೆಯ ನೋವನ್ನು ನಿವಾರಿಸುತ್ತದೆ. ಉಪಯೋಗಿಸುವ ವಿಧಾನಗಳು. ಶುಂಠಿ ಕಷಾಯ ಮಾಡಿ ಕುಡಿಯಬಹುದು. ಮಾಡುವ ವಿಧಾನ: ಶುಂಠಿಯನ್ನು ನೀರಿನಲ್ಲಿ ಕುದಿಸಿ ಅರಿಶಿನ ಮತ್ತು ನಿಂಬೆ ರಸವನ್ನು ಸೇರಿಸಿ ಕುಡಿಯಬಹುದು. ಅಥವಾ ಶುಂಠಿ, ಮೆಣಸು, ಜೀರಿಗೆ, ಬೆಲ್ಲ ಮತ್ತು ನೀರನ್ನು ಸೇರಿಸಿ ಕುದಿಸಿ ಸೇವಿಸಬಹುದು. ಕಷಾಯವನ್ನು ಹೇಗೆ ಮಾಡುವುದು ಅಂತ ಒಂದು ಸಪರೇಟಾಗಿ ವಿಡಿಯೋ ಮಾಡಿದ್ದೇವೆ, ದಯವಿಟ್ಟು ನೋಡಿ. ಆಹಾರದಲ್ಲಿ ಕೂಡ ನೀವು ಸೇವನೆ ಮಾಡಬಹುದು. ಬೆಳಗ್ಗೆ ತಿಂಡಿ ಅಥವಾ ಅನ್ನ ಸಾರುಗಳಿಗೆ ಸೇರಿಸಬಹುದು. ಶುಂಠಿಯನ್ನು ನಿಯಮಿತವಾಗಿ ಬಳಸಿ, ಆದರೆ ಅತಿಯಾಗಿ ಸೇವಿಸಬಾರದು, ಕಾರಣ ಅದು ಕೆಲವೊಮ್ಮೆ ಹೊಟ್ಟೆ ಚುರುಕುಗೊಳಿಸಬಹುದು.